ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇರಾನ್ ಮೇಲೆ ಅಮೆರಿಕ ಯಾವ ರೀತಿ ಸಜ್ಜಾಗ್ತಾ ಇದೆ ದಾಳಿ ಮಾಡೋಕ್ಕೆ, ರಿಪೋರ್ಟ್ ನೋಡಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ಇರಾನ್ ಸಂಚು, ಧೈರ್ಯವಿದ್ರೆ ನನ್ನ ಕೊಲ್ಲಿ, ಟ್ರಂಪ್ ಸವಾಲು, 1,000 ಕ್ಷಿಪಣಿಗಳು ದಾಳಿಗೆ ಸಜ್ಜು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಇರಾನ್ 2 ಬಾರಿ ಸಂಚನ್ನ ರೂಪಿಸಿತ್ತು ಎನ್ನುವ ಆರೋಪ ಜಾಗತಿಕ ಮಟ್ಟದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಇಸ್ರೇಲ್ ಗುಪ್ತಚರ ಮಾಹಿತಿಯ ಬೆನ್ನಲ್ಲೇ ಕೆರಳಿ ಕೆಂಡವಾಗಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಎಂದಿನಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್ ಇರಾನ್ ನಾಯಕರಿಗೆ ಸವಾಲಿಸುತ್ತಿದ್ದಾರೆ. ಇರಾನ್ಗೆ ಟ್ರಂಪ್ ಸವಾಲು, ಧೈರ್ಯ ಇದ್ರೆ ನನ್ನನ್ನ ಕೊಲ್ಲಿ. ಇರಾನ್ ಸರ್ಕಾರವು ನನ್ನ ಮೇಲೆ ದಾಳಿ ಮಾಡುವ ಅಥವಾ ಹತ್ಯೆ ಮಾಡುವ ಬೆದರಿಕೆಯನ್ನು ಅನುಸರಿಸಿದರೆ ಕನಿಷ್ಠ 1,000 ಕ್ಷಿಪಣಿಗಳು ಸಜ್ಜಾಗಿ ನಿಂತಿವೆ. ನಿಮ್ಮತ್ತಲೆಯೇ ದಾಳಿ ಮಾಡುವುದಕ್ಕೆ ಲೋಡ್ ಆಗಿವೆ. ಈಗಾಗಲೇ ದಾಳಿಗೆ ಆದೇಶ ಕೊಡಲಾಗಿದೆ. ಅಮೆರಿಕ ವರ್ಷದವರೆಗೂ ಕೂಡ ಇರಾನ್ ಮೇಲೆ ದಾಳಿಯನ್ನು ಮುಂದುವರಿಸಲು ಸಮರ್ಥವಾಗಿದೆ. ಇರಾನ್ನ ಪ್ರತಿಯೊಂದು ಮೂಲೆಯನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತೆ, ಧ್ವಂಸಗೊಳಿಸುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷರ ಈ ಬೆದರಿಕೆಯ ಬೆನ್ನಲ್ಲೇ ಒಮನ್ ಕೊಲ್ಲಿಯತ್ತ 20 ವಾರ್ಶಿಪ್ಗಳು ಪ್ರಯಾಣ ಆರಂಭಿಸಿವೆ. ಈ ನಡುವೆ ಇರಾನ್ ಹೊರ್ಮುಜ್ ಜಲಸಂಧಿಯ ವಾಣಿಜ್ಯ ಹಡಗುಗಳಿಗೆ ತೆರೆಬೇಕು ಅಂಥೇಳಿ, ಹಡಗುಗಳ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಅಂಥೇಳಿ ಅಮೆರಿಕ ಇರಾನ್ಗೆ ಅಂತಿಮ ಎಚ್ಚರಿಕೆ ಕೊಟ್ಟಿದೆ. ಇರಾನ್ಗೆ ಹಾಗೆ ಮಾಡದಿದ್ರೆ ಪರಿಣಾಮಗಳು ಉತ್ತಮವಾಗಿರೋದಿಲ್ಲ ಅಂತ ಸಹ ವಾರ್ನಿಂಗ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ತಲೆಬಾಗುವ ಪ್ರಶ್ನೆಯೇ ಇಲ್ಲ. ಅಮೆರಿಕ ದಾಳಿ ಎದುರಿಸಲು ನಾವು ಸದಾ ಸಿದ್ಧ. ಅಮೆರಿಕ ಯುದ್ಧದಾಹಕ್ಕೆ ಇರಾನ್ ಆರ್ಮಿ ಪ್ರತ್ಯುತ್ತರ. ಅಮೆರಿಕದ ಬೆದರಿಕೆಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಿಕ್ಚಿ, ಅಮೆರಿಕವು ಮಧ್ಯಂತರ ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿದೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ಅಮೆರಿಕ ಎದುರು ಶರಣಾಗತಿ ಇಲ್ಲ. ಇರಾನ್ ಇಲ್ಲಿಯವರೆಗೂ ತನ್ನ ಭರವಸೆಗಳನ್ನು ಉಳಿಸಿಕೊಂಡಿದೆ. ಆದರೆ ಅಮೆರಿಕ ಕದನ ವಿರಾಮದ ಒಪ್ಪಂದವನ್ನು ಉಲ್ಲಂಘಿಸಿದೆ ಮತ್ತು ತಪ್ಪುಗಳ ಪುನರಾವರ್ತನೆಯಾಗಿದೆ. ಅಲ್ಲದೆ ಯಾವುದೇ ಕಾರಣಕ್ಕೂ ತಲೆಬಾಗುವ ಪ್ರಶ್ನೆಯೇ ಇಲ್ಲ. ಅಮೆರಿಕ ದಾಳಿ ಮಾಡಿದರೆ ಪ್ರತಿಕ್ರಿಯೆಗೆ ಇರಾನ್ ಸಿದ್ಧವಿದೆ ಅಂತ ಪ್ರತ್ಯುತ್ತರ ಕೊಟ್ಟಿದೆ. 2 ದಿನಗಳ ಕಾಲ ಇರಾನ್ ಮೇಲೆ ಭೀಕರ ದಾಳಿ ನಡೆಸಿದ ಅಮೆರಿಕ ಸದ್ಯ ಸುಮ್ಮನಾಗಿದ್ದು, ಮಾತಿನ ಬೆದರಿಕೆಗಳು ಮಾತ್ರ ಮುಂದುವರೆದಿದೆ. ಮುಂದೆ ಇನ್ನೇನಾಗುತ್ತೋ ಅನ್ನುವಂತಹ ಭೀತಿಯಲ್ಲಿ ಜಗತ್ತು ಇದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.